ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ನಾನು ಸಂಜೆ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಮನೆಯವ್ರು ಬರುವಾಗ ಫಿಶ್ ತೊಗೊಂಬಂದಿದ್ರು ಫ್ರೆಂಡ್ಸ್. ಪ್ರೆಗ್ನೆನ್ಸಿ ಒಳಗೆ ತಿನ್ನಬೇಕಂತ, ಸೊ ಹಾಗಾಗಿ ಫಿಶ್ ತೊಗೊಂಬಂದಿದ್ರು. ಅದನ್ನ ನಾನು ಕಬಾಬ್ ಮಾಡಬೇಕಂತ ರೆಡಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನಾನು ಇಲ್ಲಿ ನೋಡ್ತಾ ಇರ್ಬೋದು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ನಾನು ತೊಗೋತಾ ಇದ್ದೆ. ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಇದು ಕಬಾಬ್ ಪೌಡ್ರ್ ಫ್ರೆಂಡ್ಸ್. ನನ್ನ ಕಡೆ ಎಷ್ಟಿತ್ತು ಒಂದು ಅರ್ಧ ಮನೆ ಚಿಕನ್ ಕಬಾಬ್ ಮಾಡಿದೆ ಫ್ರೆಂಡ್ಸ್. ಸ್ವಲ್ಪ ಇತ್ತು, ಅದನ್ನು ಆ್ಯಡ್ ಮಾಡಿಕೊಂಡೆ. ಮತ್ತು ಇವಾಗ ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದು ನಾನು ಫಿಶ್ ತವಾ ಫ್ರೈ ಮಾಡೋಕ್ಕೆ ಮ್ಯಾರಿನೇಟ್ ಮಾಡಿಡಾತೀನಿ ಫ್ರೆಂಡ್ಸ್. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಮ್ಗೆ ಎಷ್ಟು ಖಾರ ತಿಂತೀರೋ ಅಷ್ಟು ಖಾರನ ಹಾಕ್ಕೊಳ್ಳಿ. ಪ್ರೆಗ್ನೆನ್ಸಿ ಇರೋ ಲೇಡೀಸ್ ಫಿಶ್ ತಿನ್ನಬೇಕಂತ ಫ್ರೆಂಡ್ಸ್. ಯಾಕಂದ್ರೆ ಮಗು ತುಂಬಾ ಶಾರ್ಪ್ ಆಗಿರುತ್ತಂತ ಹೇಳ್ತಾರೆ. ಫಿಶ್ ಒಳಗೂ ಅದು ತಲೆ ಭಾಗ ಜಾಸ್ತಿ ತಿನ್ನಬೇಕಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಸೊ ಪ್ರೆಗ್ನೆಂಟ್ ಇರೋರು ಫಿಶ್ನ ಜಾಸ್ತಿ ತಿನ್ನಿ. ನಾನ್ ವೆಜ್ ತಿನ್ನೋರಂತೂ ಅದು ನೋಡೋದೇ ಇಲ್ಲ. ಸೊ ನಾನು ಫಸ್ಟ್ ತಿಂತಾ ಇದ್ದಿದ್ದಿಲ್ಲ ಫ್ರೆಂಡ್ಸ್. ಇವಾಗ ನಮ್ಮ ಮನೆಯವರು ತಿನ್ನಬೇಕು ಅಂತ, ದೇಹಕ್ಕೆ ಒಳ್ಳೇದಂತ ಹೇಳಕತ್ತಾನ. ನಾನು ಸ್ವಲ್ಪ ಇವಾಗ ತಿನ್ನತ್ತೀನಿ. ಜಾಸ್ತಿ 1 ಪೀಸ್ ಅಥವಾ 2 ಪೀಸ್ ಇಷ್ಟೇ ತಿಂತೀನಿ ಫ್ರೆಂಡ್ಸ್. ಇವಾಗ ಖಾರ ಹಾಕಿದ ತಕ್ಷಣ ನಾನು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್. ನೀವು ಬೇಕಂದ್ರೆ ಎಣ್ಣೆ ಸ್ಕಿಪ್ ಮಾಡ್ಬೋದು. ಎಣ್ಣೆ ಹಾಕಿದ್ರಂತ ಜಲ್ದಿ ಹತ್ಕೊಂಡ್ಬಿಡುತ್ತದು, ಜಾಸ್ತಿ ಟೈಮ್ ತೊಗೊಳಂಗಿಲ್ಲ. ಸೊ ಹಾಗಾಗಿ ಇಲ್ಲಿ ನನ್ನ ಮಗ ಅಡ್ಡಡ್ಡ ಬರ್ತಾಯಿದ್ದ, ನಾನು ಮಾಡ್ತೀನಿ ಅಂತ. ಲಿಂಬೆ ಹಣ್ಣು ಅವ ತಿಂತಾನ ಫ್ರೆಂಡ್ಸ್. ಆಗೋದಕ್ಕೆ ಇಸ್ಕೊಳಕ್ಕೆ ಬರತ್ತಿದ್ದೆ. ನಾನು ಇಲ್ಲಿ ಒಂದು ಫುಲ್ ಲಿಂಬೆ ಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಎಲ್ಲ ಕೆಲಸ ಮಾಡುವಾಗ ಕೈ ಬರ್ತಾನೆ ಫ್ರೆಂಡ್ಸ್. ಅವ್ರ ಪಪ್ಪ ಇದ್ರೂ ಅವ್ರು ಒದರಾತಿದ್ರು ಕೇಳಂಗಿಲ್ಲ ಫ್ರೆಂಡ್ಸ್. ನಾನು ಮಾಡ್ತೀನಿ ಅಂತ ಬರ್ತಾನೆ. ಇವಾಗ ಅದನ್ನು ಬೀಜ ಎಲ್ಲ ತೆಗೆದು ಲಿಂಬೆ ಹಣ್ಣಿನ ರಸನ ತೊಗೋತಾ ಇದ್ದೆ ಫ್ರೆಂಡ್ಸ್. ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕೈಲೇ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನಾನು ಸ್ಪೂನ್ಗಿನ್ ಏನು ಯೂಸ್ ಮಾಡ್ತಾಯಿಲ್ಲ. ನೀವು ಬೇಕಂದರೆ ಸ್ಪೂನ್ ಯೂಸ್ ಮಾಡ್ಕೊಳ್ಳಿ. ನನ್ನ ಕೈಲೇ ಕಂಫರ್ಟೇಬಲ್ ಆಗುತ್ತೆ. ಸೊ ಹಾಗಾಗಿ ನಾನು ಕೈಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನನಗೆ ಯಾಕೋ ಜಾಸ್ತಿ ಗಟ್ಟಿ ಅನ್ನಿಸ್ತು, ನಾನು ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ನೀರು ಯಾಕೋ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಅನ್ನಿಸ್ತು ಫ್ರೆಂಡ್ಸ್. ಹಾಗಾಗಿ ನಾನು ಮತ್ತೆ ಒಂದು ಸ್ವಲ್ಪ ಕಬಾಬ್ ಪೌಡ್ರನ್ನ ಯೂಸ್ ಮಾಡಿದೆ. ಸ್ವಲ್ಪನೇ ಇತ್ತು, ಅದು ನೀವು ಹಿಟ್ಟೇನು ಮಾಡಲಿ ಅಂತ ಅದನ್ನು ಕೂಡ ನಾನು ಯೂಸ್ ಮಾಡಿಕೊಂಡೆ. ಸ್ವಲ್ಪ ತಿಳುವಾಯಿತು. ಸೊ ಹಾಗಾಗಿ ನಾನು ಇನ್ನೊಂದು ಚೂರು ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡೆ. ಅಷ್ಟೇ ಇತ್ತು ಫ್ರೆಂಡ್ಸ್. ಅದನ್ನು ಏನು ಮಾಡಲಿ ಅಂತ ಕಬಾಬ್ ಪೌಡ್ರನ್ನ ಯೂಸ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮೀನನ್ನು ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ತೊಳ್ಕೊಂಬಂದರು ಫ್ರೆಂಡ್ಸ್ ನಮ್ಮ ಮನೆಯವರು. ನಾನು ಮೀನನ್ನ ವಾಶ್ ಮಾಡಲ್ಲ. ಸೊ ಹಾಗಾಗಿ ಇವಾಗ ಒಂದು ಎದ್ದು ಇಡ್ತಾಯಿದ್ದೆ. ನಾನು ನಮ್ಮ ಮನೆಯವರಿಗೆ ನನಗಷ್ಟು ಮೀನೊಳಗೆ ಗೊತ್ತಾಗಲ್ಲ ಫ್ರೆಂಡ್ಸ್, ಯಾವ ಫ್ರೈ ಮಾಡಬೇಕು ಏನು ಫ್ರೈ ಮಾಡಿ. ಅದಕ್ಕೆ ನಮ್ಮ ಮನೆಯವ್ರು ತೆಗೆದು ಕೊಡ್ತಾಯಿದ್ರು. ನಾನು ಅದಕ್ಕೆ ಅದೇನು ಕಲಸಿಟ್ಟಿದ್ನಲ್ಲ ಅದನ್ನಷ್ಟು ಮಿಕ್ಸ್ ಮಾಡ್ತಾಯಿದ್ದೆ ಫ್ರೆಂಡ್ಸ್, ಹಚ್ತಾಯಿದ್ದೆ. ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಸಖತ್ ಟೇಸ್ಟ್ ಕೊಡ್ತೈತಿ. ನಾನು ತಿಂತಿದ್ದಿಲ್ಲ, ಇವಾಗ ಅದು ನನ್ನ ಫೇವ್ರೇಟ್ ಆಗ್ಯದ ಅಂತಲೇ ಹೇಳ್ಬೋದು. ಸ್ವಲ್ಪನೇ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ಜಾಸ್ತಿ ಮಾಡಿದ್ರೂ ಎಣ್ಣೆ ಪದಾರ್ಥನೂ ಈ ಸಿಚುವೇಶನ್ದಾಗೂ ಎಣ್ಣೆ ಪದಾರ್ಥ ಜಾಸ್ತಿ ತಿನ್ನಬಾರ್ದು ಫ್ರೆಂಡ್ಸ್. ಈ ಥರ ಸಾಂಬಾರು ಗ್ರೇವಿ ಟೈಪ್ ಮಾಡ್ಕೊಂಡು ತಿಂದರೂ ಒಳ್ಳೆಯದು. ಯಾಕಂತಂದ್ರೆ ಪ್ರೆಗ್ನೆಂಟ್ ಒಳಗೆ ಇವಾಗ ನಾವು ಜಾಸ್ತಿ ಎಣ್ಣೆ ತಿಂದರೆ ಡೆಲಿವರಿ ಆದ ತಕ್ಷಣ ಅಥವಾ ಆಗೋಕ್ಕಿಂತ ಮುಂಚೆ ಕೆಮ್ಮು ಹತ್ತತಂದ್ರೆ ಭಾಳ ಆ ನೋವನ್ನ ಯಾರಿಗೆ ಹೇಳಬಾರ್ದು ಫ್ರೆಂಡ್ಸ್. ಅಷ್ಟು ಕೆಟ್ಟ ತ್ರಾಸ ಆಗ್ತೈತಿ. ಅದರ C ಸೆಕ್ಷನ್ ಇದ್ದವ್ರಿಗಂತೂ ಸ್ಟಿಚಸ್ ಇಷ್ಟು ನೋವು ಆಗ್ತೈತೆ.
ಹಾಗಾಗಿ ಸ್ವಲ್ಪ ಎಣ್ಣೆ ಪದಾರ್ಥನ 8 ಮಂತ್ಲಿಂತ್ರನೇ ಕಡಿಮೆ 8 ಮಂತ್ ಅಂದ್ಕೆ ಪ್ರೆಗ್ನೆನ್ಸಿ ಒಳಗೆ ಎಣ್ಣೆ ಪದಾರ್ಥ ಕಡಿಮೆ ಮಾಡೋದು ತುಂಬಾ ಒಳ್ಳೆಯದಂತಲೇ ನನ್ನ ಅನಿಸಿಕೆ ಫ್ರೆಂಡ್ಸ್. ಆದಷ್ಟು ಪ್ರೆಗ್ನೆಂಟ್ ಇರೋ ಲೇಡೀಸ್ ಎಣ್ಣೆ ಪದಾರ್ಥನ ಕಡಿಮೆ ಮಾಡಿ ಮುಂದಾಗೋ ಏನಂತಾರೆ ಮುಂದೆ ಏನಂತಾರೆ ನೋವು ಪಡೋದಕ್ಕಿಂತ ಹೀಗೆ ನಾವು ಸ್ವಲ್ಪ ಜಾಗೃತೆಯಿಂದ ಇರೋದು ಒಳ್ಳೆಯದು. ಸೊ ಫ್ರೆಂಡ್ಸ್, ನಾನು ಅದನ್ನು ಕಲಸಿ ಒಂದು 10 ನಿಮಿಷ ಒಂದು ಪ್ಲೇಟ್ನ ಮುಚ್ಚಿ ಇಟ್ಟೆ. ಒಂದು 10 ನಿಮಿಷ ಇಟ್ಟೆ ಫ್ರೆಂಡ್ಸ್, ನಾನು ಜಾಸ್ತಿ ಇಡಲಿಲ್ಲ. ಇಲ್ಲಿ ನಮ್ಮ ಮನೆಯವರು ನೋಡ್ತಾ ಇರ್ಬೋದು ನೀವು. ಒಂದು ಹಂಚನ್ನ ಇಟ್ಟಿದ್ದಾರೆ, ಹಂಚು ಕಾದ ತಕ್ಷಣ ಎಣ್ಣೆ ಹಾಕಿದ್ದಾರೆ ಫ್ರೆಂಡ್ಸ್. ಎಣ್ಣೆ ಕಾಯಕತ್ತೈತಿ ನೋಡಿ, ಎಷ್ಟು ಚೆನ್ನಾಗಿ 10 ನಿಮಿಷನಾಗೆಲ್ಲ ಹೊಂದ್ಕೊಂಡೈತಿ ಫ್ರೆಂಡ್ಸ್. ಇವಾಗ ಅದನ್ನು ಫ್ರೈ ಮಾಡತ್ತಾರ ನಮ್ಮ ಮನೆಯವರು. ಕೆಲವೊಂದಿಷ್ಟು ಜನ ಇರ್ತಾರೆ ಫ್ರೆಂಡ್ಸ್, ನಾವು ಚಲೋ ಇದ್ರೂ ಸಹಿಸ್ಕೊಳಕ್ಕಾಗಂಗಿಲ್ಲ ಅವರಿಗೆ. ನಮ್ದು ಯಾವಾಗ ಇವ್ರದ್ದು ಕೆಟ್ಟದ್ದಾಗ್ತದೆ ಅಂತಲೇ ಕಾಯ್ತಾ ಇರ್ತಾರೆ. ಇಂಥ ಸಂಬಂಧಿಕರಷ್ಟು ಕೆಟ್ಟವ್ರು ಯಾರೂ ಇಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾವೇನು ನಮ್ಮ ಪಾಡಿಗೆ ನಾವು ಯಾರ ತಂಟೆಗೂ ಹೋಗಲ್ಲ. ನಮ್ಮ ತಂಟೆಗೆ ನಮ್ದಂತೂ ಮಾತಾಡೋದು ಬಿಡೋದೇ ಇಲ್ಲ. ಅವರು ಏನು ಹೇಳಬೇಕು ಅಂಥವ್ರಿಗೆ ಗೊತ್ತಾಗ್ತಾ ಇಲ್ಲ ನನಗೆ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಏನೋ ಒಂದು ವಿಡಿಯೋ ಮಾಡ್ತೀವಿ, ಅದಕ್ಕೂ ಹಿಂದೆ ಚಪ್ಪಾಳೆ ತಟ್ಟಿ ನಗು ಜನ ಜಾಸ್ತಿ ಇದ್ದಾರೆ ಫ್ರೆಂಡ್ಸ್. ಈಕೇನು ದೊಡ್ಡದು ಮಾಡ್ತಾವೆ ಏನೋ ಈ ಥರ ಎಲ್ಲ ಮಾತಾಡ್ತಾರೆ. ನನಗೆ ಅವ್ರ ಮಾತು ಕೇಳಿದಾಗ ಒಂದೊಂದು ಕ್ಷಣ ಹೋಗ್ಲಿ ಬಿಡಪ್ಪ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರಬೇಕು, ವಿಡಿಯೋಸ್ ಮಾಡಬಾರ್ದು ಅನ್ನಿಸ್ತೈತಿ. ಆದ್ರೂ ಅವ್ರ ಮುಂದೆ ಕೇರಿ ನನ್ನ ವಿಡಿಯೋಸ್ ಯಾಕೆ ಬಿಡಬೇಕು, ಒಂದಲ್ಲ ಒಂದಿನ ರೀಚ್ ಆಗ್ಬೋದು. ಆದ್ರೂ ಪರವಾಗಿಲ್ಲ, ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಖುಷಿಗೋಸ್ಕರ ನಾನು ವಿಡಿಯೋಸ್ ಮಾಡಬೇಕು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಯಾಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ. ನಾವು ಯಾರಿಗೆ ಕೆಟ್ಟದ್ದು ಬಯಸಲ್ಲ, ನಮಗೆ ಮಾತ್ರ ಸಿಕ್ಕಾಪಟ್ಟೆ ಕೆಟ್ಟದ್ದು ಬಯಸೋ ಜನ ಅದಾರ. ಅಂಥವ್ರಿಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಅವ್ರಿಗೆ ದೇವರೇ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಮನೆಯವರು ಫ್ರೈ ಮಾಡಿದರು ಮತ್ತು ಎಳ್ಳಿನ ಸತಾನು ಫ್ರೈ ಮಾಡ್ತಾಯಿದ್ರು ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮಿಂದಲೇ ನಮ್ಗೆ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಬಾಯ್.